ನಮಸ್ಕಾರ ಎಲ್ಲರಿಗೂ. ಇವತ್ತು ನಾನು ನಿಮಗೆಲ್ಲರಿಗೂ ಸಹಸ್ರದಳ ಪದ್ಮದ ರಂಗೋಲಿಯನ್ನು ಹೇಳ್ಕೊಡ್ಲಿಕ್ಕೆ ಅಂತ ಹೇಳಿ ಬಂದಿದ್ದೀನಿ. ಫಸ್ಟಿಗೆ ನಾನು ಏನು ಮಾಡಿದ್ದೀನಿ, ಮಧ್ಯದಲ್ಲಿ ಒಂದು ಚಿಕ್ಕಿ ಇಟ್ಟು 4 ಸೈಡನ್ನು 6 ಚಿಕ್ಕಿಯನ್ನು ಇಟ್ಕೊಳ್ತಾ ಬರ್ತಾಯಿದ್ದೀನಿ. ಈ ಚಿಕ್ಕಿನ ಯಾಕೆ ಇಟ್ಟಿದ್ದೀನಿ ಅನ್ನೋದು ನಿಮಗೆ ಮುಂದೆ ಗೊತ್ತಾಗತ್ತೆ. ಈಗ 4 ದಿಕ್ಕಿಗೂ ಆದಮೇಲೆ ನಾನು ಏನು ಮಾಡಿದ್ದೀನಿ, ಆ 4 ದಿಕ್ಕಿನ ಮಧ್ಯದಲ್ಲಿ ಏನಿದೆಯಲ್ಲ ಅಲ್ಲೂ ಸಹ ನಾನು 6 ಚಿಕ್ಕಿಗಳನ್ನು ಇಟ್ಕೊಂಡು ಬರ್ತಾ ಇದ್ದೀನಿ. ಇದು ರಂಗೋಲಿ ತುಂಬ ಸುಂದರವಾಗಿ ಕಾಣಿಸುತ್ತೆ ಮತ್ತು ಸಹಸ್ರ ದಳಗಳು ಬಂದಿದ್ದೇವೇನೋ ಆ ರೀತಿಯಲ್ಲಿ ಈ ರಂಗೋಲಿ ಕಾಣಿಸುತ್ತೆ ನಿಮಗೆಲ್ಲರಿಗೂ. ರಂಗೋಲಿ ಚಿಕ್ಕಿಗಳನ್ನೆಲ್ಲ ಕಂಪ್ಲೀಟ್ ಮಾಡಿದ ಮೇಲೆ ಆ ಚಿಕ್ಕಿಗಳ ಮೇಲೇ ನಾನು ಏನು ಮಾಡಿದ್ದೀನಿ, ಲೈನ್ಸನ್ನು ತೆಗೆದುಕೊಳ್ತಾ ಬರ್ತಾ ಇದ್ದೀನಿ. ಆ ಲೈನ್ಸ್ ತೆಗೆದ ಮೇಲೂ ನಮಗೆ ಮಧ್ಯದಲ್ಲಿ ಚಿಕ್ಕಿ ಎಲ್ಲಿದೆ ಅನ್ನೋದು ಗೊತ್ತಾಗತ್ತೆ. ಆ ಚಿಕ್ಕಿಯಿಂದಲೇ ನಾವು ಲೈನ್ಸನ್ನು ಮುಂದೆ ತೆಗಿತಾ ಬರಬಹುದು. ಈಗ ನೋಡಿ 6 ಸೈಡು ನಾನು ಏನು ಮಾಡಿದ್ದೀನಿ, ಲೈನ್ಸ್ಗಳನ್ನು ತೆಗೆದಿದ್ದೀನಿ. ನೆಕ್ಸ್ಟ್ ನಾನು ಏನು ಮಾಡ್ತೀನಿ, ಎಲ್ಲಿ ಲೈನ್ಸ್ ಚಿಕ್ಕಿಗಳಿದೆ ಅಲ್ಲ ಅದೇ ಚಿಕ್ಕಿಗಳ ಮೇಲೇ ಲೈನ್ಸ್ ತೆಗಿತಾ ಬರ್ತಾಯಿದ್ದೀನಿ. ಯಾವ ಲೈನು ಯಾವ ರೀತಿ ಇದೆ ಆ ಲೈನ್ ಒಂದು ತೆಗಿಬೇಕು. ಈ ಸೈಡ್ ಲೈನು ಈ ಶೇಪಲ್ಲಿದೆ, ಈ ಶೇಪಲ್ಲಿ ಈ ಟೈಪ್ ಚಿಕ್ಕಿಯನ್ನು ತೆಗೆದುಕೊಳ್ತಾ ಬರಬೇಕು. ಈಗ ನೋಡಿ ನಾ ಯಾವ ರೀತಿ ತೆಗೆದಿದ್ದೀನಲ್ಲ ಇದೇ ರೀತಿ ಆ ಸೈಡು ತೆಗಿಬೇಕು. ಲೈನ್ಸನ್ನು ಈ ರೀತಿ ತೆಗಿತಾ ಬರ್ತಾ ಹೋಗಬೇಕು. ಮತ್ತು ಅಪೋಸಿಟ್ ಸೈಡು ಇದೇ ರೀತಿಯೇ ಲೈನ್ಸನ್ನು ತೆಗಿತಾ ಬರಬೇಕು. ಹೀಗೆ ನಾ ಏನು ಮಾಡಿದ್ದೀನಿ, ಎಲ್ಲ ಕಡೆಯೂ ಇದೇ ರೀತಿಯಲ್ಲೇ ತೆಗೆದಿದ್ದೀನಿ. ಅವು ಒಟ್ಟು ಮಧ್ಯದಲ್ಲಿ ಏನಾಗುತ್ತೆ, 5 ಲೈನ್ಸ್ಗಳು ಬರುತ್ತೆ. ಆ 5 ಲೈನ್ಗಳು ಈ ಕಡೆ ಇರೋವಂಥ 5 ಲೈನಿಗೆ ಜಾಯಿಂಟ್ ಆಗುತ್ತಾ ಹೋಗುತ್ತೆ. ಅದು ಅಂದರೆ ನಾನು ಮಧ್ಯದಲ್ಲಿ ಚಿಕ್ಕಿ ಇಟ್ಕೊಂಡಿರೋದ್ರಿಂದ ನಿಮಗೆ ಡಿಸ್ಟನ್ಸು ಇದು ಕರೆಕ್ಟಾಗಿ ಬರುತ್ತೆ. ಆಮೇಲೆ ನಾವು ಎಲ್ಲಿ ಹಾಸಿ ರಂಗೋಲಿ ಲೈನ್ಸನ್ನು ತೆಗಿಬೇಕು ಅನ್ನೋದು ನಿಮಗೆ ಗೊತ್ತಾಗತ್ತೆ. ಫಸ್ಟು ಈ ರೀತಿ ನಾವು ಎಲ್ಲ ದಿಕ್ಕಿನಲ್ಲೂ ಮಾಡ್ಕೊಂಡ್ಮೇಲೆ ಅದೇ ಲೈನನ್ನು ಮುಂದೆ ಯಾವ ರೀತಿ ಕಂಟಿನ್ಯೂ ಮಾಡೋದು ಅನ್ನೋದನ್ನು ನಿಮಗೆ ಹೇಳ್ಕೊಡ್ತೀನಿ. ಈಗ ನೋಡ್ತಾ ಹೋಗಿ ನೀವು ಯಾವ ರೀತಿನ ಲೈನ್ಸನ್ನು ಜಾಯಿಂಟ್ ಮಾಡ್ತಾ ಇದ್ದೀನಿ ಅಂತ. ಒಂದು ಸಲ ನಾನು ಹೇಳ್ಕೊಡ್ತಾ ಇರೋವಂಥ ಈ ರಂಗೋಲಿಗಳನ್ನು ಏನು ಮಾಡಿ, ಪೇಪರಲ್ಲಿ ಡ್ರಾ ಮಾಡಿ, ಪೆನ್ಸಿಲ್ಲು ಪೇಪರ್ ತೊಗೊಂಡು ಅದರಲ್ಲಿ ಡ್ರಾ ಮಾಡಿ ನೀವು 1 ಸಲ 2 ಸಲ ನೀವು ಪ್ರಾಕ್ಟೀಸ್ ಮಾಡಿದರೆ ಇದು ರಂಗೋಲಿಯನ್ನು ತುಂಬ ಸುಂದರವಾಗಿ ದೊಡ್ಡದನ್ನಾಗಿ ನೀವು ಮಾಡಬಹುದು. ರಂಗೋಲಿನ ಲಾಸ್ಟ್ ಟೈಮ್ ನಾನು ಏನು ಮಾಡಿದ್ದೆ, ಇದೇ ಟೈಪ್ ರಂಗೋಲಿನ ರೌಂಡ್ ಶೇಪಲ್ಲಿ ತೊಗೊಂಡು ಮಾಡೋದನ್ನು ಹೇಳ್ಕೊಟ್ಟಿದ್ದೆ ನಿಮಗೆ. ಇದು ಸಹಸ್ರದಳ, ಅದು ಹಾಗೆ ಒಂದು ಶುಕ್ರವಾರ ತೆಗೆಯುವಂಥ ರಂಗೋಲಿಯನ್ನು ನಾನು ನಿಮ್ಗೆ ಹೇಳ್ಕೊಟ್ಟಿದ್ದೆ. ಈ ಸಲ ಏನು ಮಾಡಿದ್ದೀನಿ, ಈ ಲೈನ್ಸನ್ನು ಯೂಸ್ ಮಾಡಿಕೊಂಡು ನಾವು ಯಾವ ರೀತಿ ಸಹಸ್ರದಳ ರಂಗೋಲಿಯನ್ನು ತೆಗಿಬೋದು ಅಂತ ಹೇಳಿ ನಿಮಗೆ ಹೇಳ್ಕೊಡ್ತೀನಿ. ನಾ ದಿನಾಲೂ ಈ ರೀತಿ ರಂಗೋಲಿಗಳನ್ನು ಹಾಕಿ ನಿಮಗೆಲ್ಲರಿಗೂ ಶೇರ್ ಮಾಡ್ತಾ ಇರ್ತೀನಿ. ದಯವಿಟ್ಟು ನನ್ನ ರಂಗೋಲಿಯನ್ನು ನೋಡಿ ನೀವೆಲ್ಲರೂ ಕಲೀರಿ. ಲಾಸ್ಟ್ ಒಂದು ಉಳಿದಿದೆ ಈಗ ಲೈನ್ಸನ್ನು ತೆಗೆಯೋದು. ಲಾಸ್ಟ್ ಲೈನ್ಸನ್ನು ಎಲ್ಲ ಕಂಪ್ಲೀಟ್ ಮಾಡಿದ ಮೇಲೆ ಮುಂದೆ ನಾನು ಏನು ಮಾಡಿದ್ದೀನಿ ನೋಡಿ, ಎಲ್ಲ ಲೈನ್ಸ್ಗಳನ್ನು ಈ ರೀತಿ ಕೂಡಿಸ್ತಾ ಬರಬೇಕು. ಆಮೇಲೆ ಎಲ್ಲ ಇವು ಖಾನೆಗಳಲ್ಲೂ ಕರೆಕ್ಟ್ 5 ಬರುತ್ತೆ ಲೈನ್ಸ್ಗಳು. ಈಗ ನೋಡಿ ನಾ ಏನು ಮಾಡಿದ್ದೀನಿ, ಎಲ್ಲಿ ನಾವು ಸ್ಟಾರ್ಟಿಂಗ್ ಲೈನ್ ತೆಗೆದಿದ್ವಲ್ಲ 6 ಲೈನು 8 ಲೈನಿಂದ ತೆಗೆದಿದ್ವಲ್ಲ ಆ 8 ಲೈನಿಂದು ಇವುಗಳು ಎಂಡ್ಗಳನ್ನು ಫಸ್ಟ್ ಕೂಡಿಸ್ತಾ ಬರಬೇಕು. ನಾವು ಮಧ್ಯದಲ್ಲಿ ಇರೋದನ್ನು ಬಿಟ್ಟು ಎಂಡ್ನಲ್ಲಿ ಇರೋವಂಥ ಇವುಗಳನ್ನು ಕೂಡಿಸ್ಕೊಳ್ತಾ ಬರಬೇಕು. ಅದರಿಂದ ನಿಮಗೇನಾಗುತ್ತೆ, ಮಧ್ಯದಲ್ಲಿ ಯಾವ ರೀತಿ ನಾವು ಲೈನ್ಸನ್ನು ತೆಗಿಬೋದು ಅಂತ ಹೇಳಿ ನಿಮಗೆಲ್ಲರಿಗೂ ಐಡಿಯಾ ಬರುತ್ತೆ. ಅದು ಈ ರೀತಿ ನಾವೇನು ಮಾಡಬೇಕು, ಎಲ್ಲ ದಿಕ್ಕಿನಲ್ಲೂ ಫ್ಲವರ್ಸನ್ನು ತೆಗಿಬೇಕು. ಎಲ್ಲೆಲ್ಲಿ ಲೈನ್ಸ್ ಇತ್ತಲ್ಲ ಸ್ಟಾರ್ಟಿಂಗ್ ಅಲ್ಲಿ ತೆಗಿಬೇಕು. ನೆಕ್ಸ್ಟ್ ಏನು ಮಾಡಬೇಕು, ಎಲ್ಲಿ ಚಿಕ್ಕಿಗಳಿದೆಯಲ್ಲ ಅದೇ ಅದರ ಬಾಜುಕಿನ ಚಿಕ್ಕಿನೇ ಜಾಯಿಂಟ್ ಮಾಡ್ತಾ ಹೋಗಬೇಕು. ನೋಡಿ ಈಗ ನಾನು ಮಾಡ್ತಾಯಿದ್ದೀನಿ. ಫಸ್ಟ್ ಈ ಚಿಕ್ಕಿಯನ್ನು ತೆಗೆದಿದ್ದೀನಿ, ಆಮೇಲೆ ಈ ಲೈನಿನ ಬಾಜುಕಿನ ಚಿಕ್ಕಿಯನ್ನು ಜಾಯಿಂಟ್ ಮಾಡಿದ್ದೀನಿ, ಆಮೇಲೆ ಈ ಲೈನು ಇದ್ರ ಬಾಜುಕಿನ ಚಿಕ್ಕಿ. ಈ ರೀತಿಯಲ್ಲಿ ನೀವೇನು ಮಾಡಬೇಕು, ಪ್ರತಿಯೊಂದು ಇದರಲ್ಲೂ ಇದೇ ರೀತಿ ಜಾಯಿಂಟ್ ಮಾಡ್ತಾ ಬರಬೇಕು. ಇದು ತುಂಬ ಸುಂದರವಾಗಿ ಕಾಣಿಸುತ್ತೆ ಇದು ರಂಗೋಲಿ.
ನೋಡಿ ಎಷ್ಟು ಈಸಿ ಇದೆ ಇದು ರಂಗೋಲಿ. ನೀವು ಈಸಿಯಾಗಿ ಯಾವ ರೀತಿ ಡ್ರಾ ಮಾಡ್ಬೋದು ಅಂತ ಹೇಳಿ ಕಲ್ಕೊಳ್ಳಿ ಇದನ್ನ. ಶ್ರಾವಣ ಮಾಸದಲ್ಲಿ ಶುಕ್ರವಾರ ದಿವಸ ಈ ರೀತಿ ರಂಗೋಲಿ ಹಾಕಿದರೆ ತುಂಬ ಸುಂದರವಾಗಿ ಕಾಣಿಸುತ್ತೆ ಇದು ರಂಗೋಲಿ. ನೀವು ಯಾವ ಲೈನು ಈ ಕಡೆ ಇದೆ ಎಲ್ಲ ಖಾಲಿ, ಆ ಕಡೆ ಯಾವ್ದು ಖಾಲಿ ಇದೆ ನೋಡಿ ಜಾಯಿಂಟ್ ಮಾಡ್ಕೊಳ್ತಾ ಹೋಗೋದು ಅಷ್ಟೇ ಇದು ರಂಗೋಲಿ, ಮತ್ತೇನೂ ಇಲ್ಲ ಇದರಲ್ಲಿ. ಸ್ಟಾರ್ಟಿಂಗ್ ನೋಡಿದಾಗ ನಿಮಗೆ ಏನು ಅನ್ಸುತ್ತೆ, ಎಷ್ಟು ಟಫ್ ಇದೆ ಇದು ರಂಗೋಲಿ ಅಂತ ಅನ್ಸುತ್ತೆ. ಬಟ್ ಇದು ತುಂಬ ಈಸಿ ಇದೆ ಇದು ರಂಗೋಲಿ. ಇದೇ ರೀತಿ ನೀವು ಎಲ್ಲ ದಿಕ್ಕಿನಲ್ಲೂ ಡ್ರಾ ಮಾಡ್ತಾ ಹೋಗಬೇಕು. ಡಿಸ್ಟನ್ಸು ಕರೆಕ್ಟಾಗಿ ಬರಲಿಲ್ಲ ಅಂದರೆ ರಂಗೋಲಿ ಚೆನ್ನಾಗಿ ಕಾಣಿಸಲ್ಲ. ಈ ರೀತಿ ರಂಗೋಲಿ ಹಾಕೋದಕ್ಕೆ ಇದಕ್ಕೆ ಸಹಸ್ರದಳ ಪದ್ಮ ರಂಗೋಲಿ ಅಂತ ಹೇಳಿ ಇದಕ್ಕೆ ಕರೀತಾರೆ. ಆ ಸೈಡೆಲ್ಲ ಕಂಪ್ಲೀಟ್ ಮಾಡಿ ನಾನು ಮತ್ತೆ ಈಗ ಈ ಸೈಡ್ ಕಂಪ್ಲೀಟ್ ಮಾಡ್ತೇನೆ ಈಗ ರಂಗೋಲಿನ. ಡಿಸ್ಟನ್ಸು ನೀವು ಕರೆಕ್ಟಾಗಿ ಮೇಂಟೈನ್ ಮಾಡಿಲ್ಲ ಅಂದರೆ ರಂಗೋಲಿ ಚೆನ್ನಾಗಿ ಕಾಣಿಸಲ್ಲ ಅದು. ನೋಡಿ ಈಗ ಎಷ್ಟು ದಳಗಳು ಚೆನ್ನಾಗಿ ಕಾಣಿಸ್ತಾ ಇವೆ. ಇವೆಲ್ಲ ದಳಗಳು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಇದರಲ್ಲಿ. ನಾನು ಇದೇ ರೀತಿ ಏನು ಮಾಡಿದ್ದೀನಿ, ಎಲ್ಲ ಕಡೆನೂ ದಳಗಳನ್ನು ಮಾಡ್ತಾ ಬರ್ತಾ ಇದ್ದೀನಿ ಇಲ್ಲಿ. ನೀವು ಈ ರಂಗೋಲಿಯನ್ನು ಪೂರ್ತಿ ವಿಡಿಯೋ ಚೆನ್ನಾಗಿ ನೋಡಿದ ಮೇಲೆ ನಿಮಗೆ ಗೊತ್ತಾಗುತ್ತೆ ಇದು ರಂಗೋಲಿನ ಯಾವ ರೀತಿ ತೆಗಿಬೋದು ನಾವು ಅಂತ ಹೇಳಿ. ನೀವು ಇದನ್ನು ಒಂದು ಸಲ ಪೇಪರ್ನಲ್ಲಿ ತೆಗೆದು ಪ್ರಾಕ್ಟೀಸ್ ಮಾಡ್ತಾ ಹೋಗಿ, ತುಂಬ ಚೆನ್ನಾಗಿ ಅನಿಸುತ್ತೆ ಇದು ರಂಗೋಲಿ. ನಾನು ನಿಮಗೆ ಡೈಲಿ ಒಂದೊಂದು ರಂಗೋಲಿಯನ್ನು ಹೇಳ್ಕೊಡ್ತೀನಿ. ನಿಮಗೆಲ್ಲರಿಗೂ ನಾವು ಕಲಿಸುತ್ತಿರೋವಂಥ ಈ ರಂಗೋಲಿಗಳೆಲ್ಲ ಇಷ್ಟವಾದರೆ ದಯವಿಟ್ಟು ನನ್ನ ಚಾನಲ್ಲಿಗೆ ಸಬ್ಸ್ಕ್ರೈಬ್ ಮಾಡಿ, ನನ್ನ ರಂಗೋಲಿಗಳನ್ನು ಶೇರ್ ಮಾಡಿ. ನೀವು ನಿಮ್ಮ ಫ್ರೆಂಡ್ಸು ಎಲ್ಲರೂ ನನ್ನ ರಂಗೋಲಿಯನ್ನು ಕಲಿಬಹುದು. ನಿಮಗೆ ಈಸಿ ರೀತಿಯಲ್ಲಿ ದೊಡ್ಡ ದೊಡ್ಡ ರಂಗೋಲಿಯನ್ನು ನಾವು ಯಾವ ರೀತಿ ಹಾಕಬಹುದು ಅಂತ ಹೇಳಿ ನಾನು ವಿಡಿಯೋದಲ್ಲಿ ನಿಮಗೆ ಹೇಳ್ಕೊಡ್ತೀನಿ. ನನ್ನ ರಂಗೋಲಿಯನ್ನು ಪೂರ್ತಿ ವೀಕ್ಷಿಸಿದಂಥ ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು.